Hello everyone, this is Asha and you are watching Math Ganit YouTube channel. In today's class, we are going to solve the problems from the exercise 4.4 from the lesson Simple Equations and from the class 7th. Move on to the first question. Set up equations and solve them to find the unknown number in the following cases. ಇಲ್ಲಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟಿಗೆ ಈಕ್ವೇಷನ್ನ ಸೆಟಪ್ ಮಾಡಿಬಿಟ್ಟು ಅನ್ನೋನ್ ನಂಬರ್ಸನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಮೂವ್ ಆನ್ ಟು ದ ಫಸ್ಟ್ ಕ್ವಶನ್. ನೋಡಿ ಫಸ್ಟ್ ಒನ್ ಏನು ಹೇಳಿದ್ದಾರೆ, ಫಸ್ಟ್ ಸೆಂಟೆನ್ಸ್ ಏನು ಕೊಟ್ಟಿದ್ದಾರೆ ನೋಡಿ. ಆ್ಯಡ್ 4 to 8 ಟೈಮ್ಸ್ ಆಫ್ ಎ ನಂಬರ್ ಯು ಗೆಟ್ 60. ಆ್ಯಡ್ 4 to 4ಅನ್ನು ಆ್ಯಡ್ ಮಾಡಬೇಕು. ಕ್ವಶನ್ ನಂಬರ್ ಎ, 4ಅನ್ನು ಆ್ಯಡ್ ಮಾಡಬೇಕು ಯಾವುದಕ್ಕೆ? 8 ಟೈಮ್ಸ್ ಆಫ್ ಅ ನಂಬರ್ ನಮಗೆ ಗೊತ್ತಿಲ್ಲ ಅಲ್ವಾ, ನಾವೇನು ಮಾಡ್ತಿದ್ದೀವಿ, ಲೆಟ್ ದ ನಂಬರ್ ಬಿ ಎಕ್ಸ್ ಅಂತ ಹೇಳಿ ತಗೊಂಡಿವಿ. ಈಗ ನಂಬರ್ ಎಕ್ಸ್ ಅಂತ ಹೇಳಿ ತಗೊಂಡಾಗ ಅನ್ನೋನ್ ನಂಬರ್ ಎಕ್ಸ್ ಅಂತ ಹೇಳಿ ತಗೊಂಡಿದ್ದೀವಿ. ಏನು ಹೇಳ್ತಿದ್ದಾರೆ ಸೆಂಟೆನ್ಸಲ್ಲಿ, 8 ಟೈಮ್ಸ್ ಆಫ್ ಎ ನಂಬರ್ ಪ್ಲಸ್ 4 ಈಸ್ ಈಕ್ವಲ್ಸ್ ಟು 60 ಅಂತ ಹೇಳಿದ್ದಾರೆ. ಆ್ಯಡ್ 4 to 8 ಟೈಮ್ಸ್ ಆಫ್ ದ ನಂಬರ್, 8 ಟೈಮ್ಸ್ ಆಫ್ ದ ನಂಬರಿಗೆ 4ಅನ್ನು ಆ್ಯಡ್ ಮಾಡಿದಾಗ 60 ಬರ್ತಾ ಇದೆ ಅಂತ ಹೇಳಿ 4ಅನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡಿ, ಆವಾಗ ನಿಮಗೇನಾಗಿರುತ್ತೆ, +4 ಈ ಕಡೆ ಹೋದರೆ -4 ಆಗುತ್ತೆ. 8x + 4 ಈಸ್ ಈಕ್ವಲ್ಸ್ ಟು 60. +4ನ ಟ್ರಾನ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ, 60 - 4 +4 becomes -4 because you are going to transpose +4 from left side to right side. 8x is equals to 60 ಅಲ್ಲಿ 4 ಹೋದರೆ ಎಷ್ಟು, 56. 8 and x ನೋಡಿ ಎರಡರ ಮಧ್ಯೆ ಇರೋಂಥ ಆಪರೇಷನ್ ಏನಾಗಿದೆ, ಇಲ್ಲಿ ಮಲ್ಟಿಪ್ಲಿಕೇಶನ್ ಆಗಿದೆ. ಸೊ ಇದನ್ನು ಈ ಕಡೆ 8ಅನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದಾಗ ಇದೇನಾಗುತ್ತೆ, ಡಿವೈಡ್ ಆಗುತ್ತೆ. ಸೊ x is equals to 56/8. 8 ones are 8 sevens. So the value of x is how much here, 7. Value of x is equals to 7. Go for the question number B. Question number B ಏನು ಹೇಳಿದ್ದಾರೆ ನೋಡಿ. 1/5 of a number -4 gives 3. ಲೆಟ್ ದ ನಂಬರ್, ಗೊತ್ತಿಲ್ಲದೆ ಇರೋ ನಂಬರನ್ನು ಏನಂತ ತಗೊಳ್ತಿದ್ದೀವಿ, ಲೆಟ್ ದ ನಂಬರ್ ಬಿ ಎಕ್ಸ್ ಅಂತ ಹೇಳಿ ತಗೊಂಡಿದ್ದೀವಿ. 1/5 ಆಫ್ ಅ ನಂಬರ್, 1/5 ಆಫ್ ನಂಬರ್, 1/5 ಆಫ್ ನಂಬರ್ ಏನಂತ ತಗೊಂಡಿದ್ದೀವಿ, ಎಕ್ಸ್. 1/5 ಆಫ್ ಎಕ್ಸ್ -4 ಗಿವ್ಸ್ 3 ಅಂತ ಹೇಳಿದ್ದಾರೆ ಅಲ್ವಾ. ನೋಡಿ -4 ಇದೆ, ಟ್ರಾನ್ಸ್ಪೋಸ್ ಮಾಡಿ ಏನಾಗುತ್ತೆ, +4 ಆಗುತ್ತೆ. 1/5 ಇಂಟು ಎಕ್ಸ್ ಏನಾಗುತ್ತೆ, x/5 -4 ಈಸ್ ಈಕ್ವಲ್ಸ್ ಟು 3. -4 ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದಾಗ x/5 ಈಸ್ ಈಕ್ವಲ್ಸ್ ಟು 3, -4 ಬಿಕಮ್ಸ್ +4 ಅಲ್ವಾ. ಸೊ x/5 ಈಸ್ ಈಕ್ವಲ್ಸ್ ಟು 3 + 4 ಎಷ್ಟಾಗುತ್ತೆ, 7 ಆಗುತ್ತೆ. ಸೊ ಇಲ್ಲಿ ಎಕ್ಸಿಗೆ 5 ಏನಾಗಿದೆ, ಡಿವೈಡ್ ಆಗಿದೆ. ಇದನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದಾಗ ಇದೇನಾಗಬೇಕು, ಮಲ್ಟಿಪ್ಲೈ ಆಗಬೇಕು. ಸೊ x ಈಸ್ ಈಕ್ವಲ್ಸ್ ಟು 7 × 5. ಸೊ x ಈಸ್ ಈಕ್ವಲ್ಸ್ ಟು 7 × 5 is 35. ಸೊ ದ ವ್ಯಾಲ್ಯೂ ಆಫ್ x ಈಸ್ ಹೌ ಮಚ್ ಹಿಯರ್, 35. Go for the third statement what they have given here. Question number C ನೋಡಿ. question number C ಏನು ಹೇಳಿದ್ದಾರೆ, if I take 3/4 of a number and add 3 to it I'll get 21. if I take 3/4 of a number, let the number be x. ನಾನಿಲ್ಲಿ ಎಲ್ಲದಕ್ಕೂ x ಅಂತ ಹೇಳಿ ತಗೊತಾ ಇದ್ದೀನಿ. ನೀವು x, y, z, a, b, c ಯಾವುದಾದ್ರು ಆಲ್ಫಾಬೆಟನ್ನು ತಗೋಬೋದು. ಕ್ವಶನ್ ನಂಬರ್ ಸಿ ನೋಡಿ. ಇಫ್ ಐ ಟೇಕ್ 3/4 ಆಫ್ ಅ ನಂಬರ್, 3/4 ಆಫ್ ನಂಬರ್ ಏನಂತ ತಗೊಂಡಿದ್ದೀವಿ, ಎಕ್ಸ್ ಅಂತ ಹೇಳಿ ತಗೊಂಡಿದ್ದೀವಿ. ಅದಕ್ಕೆ ಏನನ್ನು ಆ್ಯಡ್ ಮಾಡಬೇಕು, +3 ಆ್ಯಡ್ ಮಾಡಿದಾಗ ನಿಮಗೇನು ಸಿಗ್ತಾ ಇದೆ, ಐ ಗೆಟ್ 21. ನನಗೇನು ಸಿಗ್ತಾ ಇದೆ, 21 ಸಿಗ್ತಾ ಇದೆ. ಹಾಗಾದರೆ ಅದು ನಂಬರ್ ಯಾವುದು ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ಅಗೇನ್ +3 ಈ ಕಡೆ ಟ್ರಾನ್ಸ್ಪೋಸ್ ಮಾಡಿ, 3/4 ಎಕ್ಸ್ ಈಸ್ ಈಕ್ವಲ್ಸ್ ಟು 21. +3 ಈ ಕಡೆ ಹೋದರೆ ಏನಾಗುತ್ತೆ, -3 ಆಗುತ್ತೆ. ಸೊ 3/4 ಎಕ್ಸ್ ಈಸ್ ಈಕ್ವಲ್ಸ್ ಟು 21ನಲ್ಲಿ 3 ಹೋದರೆ ಎಷ್ಟಾಗುತ್ತೆ, 18. ಓಕೆ, 21ನಲ್ಲಿ 3 ಹೋದರೆ ಎಷ್ಟಾಯಿತು, 18. ಇಲ್ಲಿ ನೋಡಿ 3/4 ಇದೆ, ಇದು 4 ಏನಾಗಿದೆ, ಡಿವೈಡ್ ಆಗಿದೆ. ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದಾಗ ಇದೇನಾಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. 3x ಈಸ್ ಈಕ್ವಲ್ಸ್ ಟು 18 × 4. ಓಕೆ, 3 × x ಬಿಕಮ್ಸ್ 3x. ಅಗೇನ್ 3 ಏನಾಗಿದೆ, x ಜೊತೆ ಮಲ್ಟಿಪ್ಲೈ ಆಗಿದೆ. ಈ ಕಡೆ ಟ್ರಾನ್ಸ್ಪೋಸ್ ಮಾಡಿ ಏನಾಗುತ್ತೆ, x ಈಸ್ ಈಕ್ವಲ್ಸ್ ಟು 18 × 4/3. ಓಕೆ, 3 1s 3 6. So x is equals to 6 × 4. So the value of x is equals to 6 4s 24. So the value of x is how much here, value of x is equals to 24. Go for question number D. Question number D ಏನು ಹೇಳ್ತಿದ್ದಾರೆ ನೋಡಿ. When I subtracted 11 from twice a number, again ನಂಬರ್ ಗೊತ್ತಿಲ್ಲ ನಮಗೆ, let the number be ಎಕ್ಸ್. ನಂಬರನ್ನು ಏನಂತ ಹೇಳಿ ತಗೊತಾ ಇದ್ದೀವಿ, ನಂಬರ್ ಬಿ ಎಕ್ಸ್ ಅಂತ ಹೇಳಿ ತಗೊತಿದ್ದೀವಿ. ಇಲ್ಲಿ ಏನು ಹೇಳಿದ್ದಾರೆ,
ವೆನ್ ಐ ಸಬ್ಟ್ರ್ಯಾಕ್ಟ್ 11 ಫ್ರಮ್ ಟ್ವೈಸ್ ಅ ನಂಬರ್ ಅಂದರೆ 2 ಟೈಮ್ಸ್ ಆಫ್ ಅ ನಂಬರಿಂದ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಎಷ್ಟನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು? 11ಅನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಆವಾಗ ರಿಸಲ್ಟ್ ಏನು ಬರ್ತಾ ಇದೆ? 15 ಬರ್ತಾ ಇದೆ. ಹಾಗಾದರೆ ನಂಬರ್ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಸೊ ನೋಡಿ, 2x ಮೈನಸ್ 11 ಈಸ್ ಈಕ್ವಲ್ಸ್ ಟು 15. ಇಲ್ಲಿ ಈಕ್ವೇಷನ್ನು ಫ್ರೇಮ್ ಆಯಿತು. ನಾವು ಮೈನಸ್ 11ಅನ್ನು ಈ ಕಡೆ ರೈಟ್ ಸೈಡಿಗೆ ಟ್ರಾನ್ಸ್ಪೋಸ್ ಮಾಡಿ ಏನಾಗುತ್ತೆ? ಪ್ಲಸ್ 11 ಆಗುತ್ತೆ. 15 ಪ್ಲಸ್ 11. ಸೊ 2x ಈಸ್ ಈಕ್ವಲ್ಸ್ ಟು 5 ಪ್ಲಸ್ 1 ಈಸ್ 6, 1 ಪ್ಲಸ್ 1 ಈಸ್ 2, 26 ಆಯಿತು. 2 ಇಂಟು ಎಕ್ಸ್ ಈಸ್ 2x. 2 is multiplied to the x transpose to this side, right side, it will divides. So x is equals to 26 by 2. 2 ones are 2, 2 3s are 6. So the value of x is how much here? 13. So the value of x is equals to 13. Move on to the next question. Munna subtracts thrice a number of notebooks he has from 50. He finds the result to be 8. ನೋಡಿ, ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ? ಲೆಟ್ ದ ನಂಬರ್, ಗೊತ್ತಿಲ್ಲದೆ ಇರೋ ನಂಬರನ್ನು ಏನಂತ ತಗೊಂತಿದ್ದೀವಿ? ಲೆಟ್ ದ ನಂಬರ್ ಬಿ ಎಕ್ಸ್ ಅಂತ ಹೇಳಿ ತಗೊತಾ ಇದ್ದೀವಿ. ಗೊತ್ತಿಲ್ಲದೆ ಇರೋ ನಂಬರನ್ನು ಎಕ್ಸ್ ಅಂತ ತಗೊಳ್ತಾ ಇದ್ದೀವಿ. ಮುನ್ನ ಸಬ್ಟ್ರ್ಯಾಕ್ಟ್ ಥ್ರೈಸ್ ಅ ನಂಬರ್ ಆಫ್ ನೋಟ್ಬುಕ್ಸ್ ಹಿ ಹ್ಯಾಸ್ ಫ್ರಮ್ 50. 50ಯಲ್ಲಿ ಥ್ರೈಸ್ ಅ ನಂಬರ್ ಅಂದರೆ 3 ಟೈಮ್ಸ್ ಆಫ್ ಅ ನಂಬರ್ ಏನಂತ ತಗೊಂಡಿದ್ದೀವಿ? ಎಕ್ಸ್ ಅಂತ ಹೇಳಿ ತಗೊಂತಿದ್ದೀವಿ. ರಿಸಲ್ಟ್ ಏನು ಹೇಳ್ತಿದ್ದಾರೆ ಅವರು? 8 ಅಂತ ಹೇಳ್ತಿದ್ದಾರೆ. ಓಕೆ, ನೋಡಿ, ನಾನು ಇವಾಗ ಏನು ಮಾಡ್ತಾ ಇದ್ದೀನಿ? ಎಕ್ಸ್ ಪಾಸಿಟಿವ್ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಏನು ಮಾಡ್ತಿದ್ದೀನಿ? 3x ಈ ಕಡೆ ಟ್ರಾನ್ಸ್ಪೋಸ್ ಮಾಡ್ಕೊಳ್ತಾ ಇದ್ದೀನಿ. 50ನ ಲೆಫ್ಟ್ ಸೈಡಲ್ಲೇ ಉಳಿಸ್ಕೊತಾ ಇದ್ದೀನಿ. 50 ಈಸ್ ಈಕ್ವಲ್ಸ್ ಟು 3 ಮೈನಸ್ 3x ಇದೆ. ಈ ಕಡೆ ಹೋದರೆ ಏನಾಗುತ್ತೆ? ಪ್ಲಸ್ 3x ಆಗುತ್ತೆ. ನೋಡಿ, 8 ಏನಾಗಿದೆ? ಇಲ್ಲಿ 3xಗೆ ಆ್ಯಡ್ ಆಗಿದೆ. ಇದನ್ನು ಲೆಫ್ಟ್ ಸೈಡಿಗೆ ಟ್ರಾನ್ಸ್ಪೋಸ್ ಮಾಡ್ಕೊಂಡ್ರೆ ಇದೇನಾಗುತ್ತೆ? ಮೈನಸ್ ಆಗುತ್ತೆ. 50 ಮೈನಸ್ 8 ಈಸ್ ಈಕ್ವಲ್ಸ್ ಟು 3x. 50ಯಲ್ಲಿ 8 ಹೋದರೆ ಎಷ್ಟಾಯಿತು? 42 ಆಯಿತು. 42 ಈಸ್ ಈಕ್ವಲ್ಸ್ ಟು 3x. ನಿಮಗೆ ಬೇಕಾಗಿರೋದು ವ್ಯಾಲ್ಯೂ ಆಫ್ ಎಕ್ಸ್ ಬೇಕಲ್ವಾ? 3 ಇಂಟು ಎಕ್ಸ್ ಈಸ್ 3x. 3 ಮಲ್ಟಿಪ್ಲೈ ಆಗೈತಿ ರೈಟ್ ಸೈಡಲ್ಲಿ. ಲೆಫ್ಟ್ ಸೈಡಿಗೆ ಹೋದರೆ ಇದೇನಾಗಬೇಕು? ಡಿವೈಡ್ ಆಗಬೇಕು. ಸೊ 42 ಬೈ 3 ಈಸ್ ಈಕ್ವಲ್ಸ್ ಟು ಎಕ್ಸ್. ಸಿಂಪ್ಲಿಫೈ ಮಾಡಿ. 3 1 3. 4ಅಲ್ಲಿ 3 ಹೋದರೆ 1 ಉಳಿತು. ಇದು 12 ಆಯಿತು. 3 4 12. ಸೊ 14 ಈಸ್ ಈಕ್ವಲ್ಸ್ ಟು ಎಕ್ಸ್. ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಹೌ ಮಚ್ ಹಿಯರ್? ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು 14. ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ ಎಫ್. ಕ್ವಶನ್ ನಂಬರ್ ಎಫಲ್ಲಿ ಏನು ಹೇಳಿದ್ದಾರೆ ನೋಡಿ? Ibanal thinks of a number. If she add 19 to it and divides the sum by 5, she will get 8. ಇಲ್ಲಿ ಏನು ಮಾಡ್ತಿದ್ದಾಳೆ ಇವಳು? ಒಂದು ನಂಬರ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾಳೆ. ಆ ನಂಬರಿಗೆ 19ಅನ್ನು ಆ್ಯಡ್ ಮಾಡಿ ಅದರ ಸಮ್ಮಿಗೆ 5ಇಂದ ಡಿವೈಡ್ ಮಾಡಿದರೆ ಅವಳಿಗೆ ಎಷ್ಟು ಸಿಗ್ತಾ ಇದೆ? 8 ಸಿಗ್ತಾ ಇದೆ. ಹಾಗಾದರೆ ಆ ನಂಬರ್ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ನೋಡಿ, ಲೆಟ್ ದ ನಂಬರ್, ಗೊತ್ತಿಲ್ಲದೆ ಇರೋ ನಂಬರನ್ನು ಹೇಗೆ ನೀವೇನಂತ ತಗೊಳ್ತಾ ಇದ್ದೀರಾ? ಎಕ್ಸ್. ಲೆಟ್ ದ ನಂಬರ್ ಬಿ ಎಕ್ಸ್. ನೀವು YZ PQ ಯಾವುದಾದ್ರು ಲೆಟರನ್ನು ತಗೋಬೋದು. ನಾನೇನು ಮಾಡ್ತಾ ಇದ್ದೀನಿ? ಎಲ್ಲದಕ್ಕೂ ಎಕ್ಸನ್ನೇ ತಗೊಳ್ತಾ ಇದ್ದೀನಿ ಇಲ್ಲಿ. ಲೆಟ್ ದ ಥಿಂಕಿಂಗ್ ನಂಬರ್ ಬಿ ಎಕ್ಸ್. ಏನು ಹೇಳಿದ್ದಾರೆ? ಶಿ ಆ್ಯಡ್ 19 ಟು ಇಟ್. ಇದಕ್ಕೆ ಎಷ್ಟನ್ನು ಆ್ಯಡ್ ಮಾಡ್ತಾ ಇದ್ದಾಳೆ? 19ಅನ್ನು ಆ್ಯಡ್ ಮಾಡ್ತಾ ಇದ್ದಾಳೆ. ಅದಕ್ಕೆ ಎಷ್ಟರಿಂದ ಡಿವೈಡ್ ಮಾಡ್ತಾ ಇದ್ದಾಳೆ? ಸಮ್ಮಿಗೆ. ಈ ಸಮ್ಮಿಗೆ 5ಇಂದ ಡಿವೈಡ್ ಮಾಡಿದಾಗ ಅವಳಿಗೆ ಆನ್ಸರ್ ಎಷ್ಟು ಸಿಗ್ತಾ ಇದೆ? 8 ಸಿಗ್ತಾ ಇದೆ. ಹಾಗಾದರೆ ನಂಬರ್ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ನೋಡಿ, 5 ಏನಾಗಿದೆ? ಡಿವೈಡ್ ಆಗಿದೆ. ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಇದೇನಾಗುತ್ತೆ? ಮಲ್ಟಿಪ್ಲೈ ಆಗುತ್ತೆ. ಎಕ್ಸ್ ಪ್ಲಸ್ 19 is equals to 8 into 5. X plus 19 is equals to 8 5s are 40. So x is equals to plus 19ಅನ್ನು ರೈಟ್ ಸೈಡಿಗೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಇದೇನಾಗುತ್ತೆ? ಮೈನಸ್ 19 ಆಗುತ್ತೆ. 40 ಮೈನಸ್ 19 ಎಷ್ಟು ನಿಮಗೆ? 21. So the value of x is how much here? Value of x is equals to 21. Move for the last one. Question number G. Question number G, see here what they have given a statement. Anwar thinks of a number. If he takes away 7 from 5 by 2 of a number, the result is 23. Let the number, again let the unknown number, ಗೊತ್ತಿಲ್ಲದೆ ಇರುವಂಥ ನಂಬರ್ ಬಿ ಏನಂತ ತಗೊಳ್ತಾ ಇದ್ದೀರಾ? ಎಕ್ಸ್ ಅಂತ ತಗೊಳ್ತಾ ಇದ್ದೀರಾ. ಅನ್ವರ್ ಏನು ಮಾಡ್ತಿದ್ದಾನೆ? ನಂಬರ್ ಎಕ್ಸ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾನೆ. ಗೊತ್ತಿಲ್ಲ ಅದ್ರ ವ್ಯಾಲ್ಯೂ ನಮಗೆ. ಹಿ ಟೇಕ್ಸ್ ಅವೇ 7 ಫ್ರಮ್ 5 by 2 ಆಫ್ ಎ ನಂಬರ್. 5 by 2 ಆಫ್ ಅ ನಂಬರಲ್ಲಿ ಎಷ್ಟನ್ನು ಟೇಕ್ ಅವೇ ಅಂದರೆ ಸಬ್ಟ್ರ್ಯಾಕ್ಟ್ ಮಾಡ್ತಿದ್ದಾನೆ. ಎಷ್ಟನ್ನು ಸಬ್ಟ್ರ್ಯಾಕ್ಟ್ ಮಾಡ್ತಿದ್ದಾನೆ? 7ಅನ್ನು ಸಬ್ಟ್ರ್ಯಾಕ್ಟ್ ಮಾಡಿದಾಗ ಅವನಿಗೆ ರಿಸಲ್ಟ್ ಎಷ್ಟು ಬರ್ತಾ ಇದೆ? 23 ಬರ್ತಾ ಇದೆ. ಹಾಗಾದರೆ ನಂಬರ್ ಯಾವುದು ಅಂತ ಹೇಳಿ ಕೇಳ್ತಿದ್ದಾರೆ. ನೋಡಿ, 5 by 2 ಮೈನಸ್ 7 ಈಸ್ ಈಕ್ವಲ್ಸ್ ಟು 23. ಇದೇನು ನೀವು ಕೊಟ್ಟಿರುವಂಥ ಸ್ಟೇಟ್ಮೆಂಟಿಗೆ ಈಕ್ವೇಷನನ್ನು ಫ್ರೇಮ್ ಮಾಡಿದ್ರಿ. ಈಗ ಮೈನಸ್ 7 ಇದೆ ಅಲ್ವಾ? ಇದನ್ನು ರೈಟ್ ಸೈಡಿಗೆ ಟ್ರಾನ್ಸ್ಪೋಸ್ ಮಾಡಿ. 5 by 2 x ಈಸ್ ಈಕ್ವಲ್ಸ್ ಟು 23 ಪ್ಲಸ್ 7. ಓಕೆ, 23 ಪ್ಲಸ್ 7 ಎಷ್ಟಾಯಿತು? 30 ಆಯಿತು. ಸೊ 5 by 2 x ಈಸ್ ಈಕ್ವಲ್ಸ್ ಟು ನಿಮಗೇನು ಸಿಕ್ತು? 36 ಸಿಕ್ತು. ಓಕೆ, ನಾವು 2 ಏನಾಗಿದೆ? ಡಿವೈಡ್ ಆಗಿದೆ. ಈ ಕಡೆ ಟ್ರಾನ್ಸ್ಪೋಸ್ ಮಾಡಿ ಅದೇನಾಗುತ್ತೆ? ಮಲ್ಟಿಪ್ಲೈ ಆಗುತ್ತೆ.
5x ಈಸ್ ಈಕ್ವಲ್ಸ್ ಟು 30 ಇಂಟು 2. ಓಕೆ, ಇಲ್ಲಿ 5 ಇಂಟು ಎಕ್ಸ್ ಮಧ್ಯೆ ಇರೋಂಥ ಆಪರೇಷನ್ ಏನು? ಮಲ್ಟಿಪ್ಲಿಕೇಶನ್. 5 ಇಂಟು ಎಕ್ಸ್ 5x, ಇಲ್ಲಿ ಮಲ್ಟಿಪ್ಲೈ ಆಗಿರೋದು ರೈಟ್ ಸೈಡಿಗೆ ಹೋದರೆ ಏನಾಗಬೇಕು? ಡಿವೈಡ್ ಆಗಬೇಕು. 30 ಇಂಟು 2 ಬೈ 5 ಆಗುತ್ತೆ. 5 1s 5 6. ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಹೌ ಮಚ್ ಹಿಯರ್? ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು 6 ಇಂಟು 2. ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಹೌ ಮಚ್ ಹಿಯರ್? 12. Value of x is equals to 12. Thank you.